ರೇವಣ್ಣ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಪ್ರಕರಣದಲ್ಲಿ ನಾವು ಯಾವುದೇ ರೀತಿಯ ರಾಜಕೀಯ ಮಾಡ್ತಾ ಇಲ್ಲ. ಕಾನೂನು ಪ್ರಕಾರ ಎಸ್ಐಟಿ ಕ್ರಮವನ್ನ ಕೈಗೊಳ್ಳುತ್ತೆ. ಸಂತ್ರಸ್ತೆಯರ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರೇವಣ್ಣ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ರಾಜಕೀಯ ಬೆರೆಸೋದಿಲ್ಲ. ಕಾನೂನಾತ್ಮಕವಾದ ಪ್ರಕ್ರಿಯೆಗಳು ನಡೀತಾ ಇದೆ. ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಹಸ್ತಕ್ಷೇಪ ಇಲ್ಲ ಅಂತ ಹೇಳಿ ಸ್ಪಷ್ಟಪಡಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಅದನ್ನ ಮೊದಲೇ ಹೇಳಿದನಲ್ಲ, ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾರೆ. SIT ಈಗಾಗಲೇ ಕೂತಿದೆ. ಆ SITದವರು ರೂಲ್ಸ್ ಪ್ರಕಾರ ಏನು ಮಾಡ್ತಾರೋ ಅದನ್ನು ಅವ್ರಿಗೆ ಬಿಟ್ಟಿದ್ದು. ಒಂದು ಸಾರಿ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಮತ್ತು ಕಾನೂನುಗಳಿವೆ, ಕಾನೂನು ಪದ್ಧತಿ ಪ್ರಕಾರ ಅರೆಸ್ಟು ಮಾಡ್ತಾರೆ, ಬೇಲು ಮಾಡ್ತಾರೆ, ಇವೆಲ್ಲನೂ ಕೂಡ ಇರ್ತದೆ. ಅದಕ್ಕಾಗಿ ಈಗ ಒಂದು ಮಾಡಿದ್ದಾರೆ, ಮುಂದೆ ನ್ಯಾಯ ಸಿಗಬೇಕನ್ನೋದೇ ಇಂಪಾರ್ಟೆಂಟ್. ಆ ಕುಟುಂಬಗಳಿಗೂ ನ್ಯಾಯ ಸಿಗಬೇಕು ಮತ್ತು ಯಾರು ಇಂಥ ಕೆಲಸ ಮಾಡ್ತಾರೆ ಹೀನ ಕೆಲಸ ಅವರಿಗೂ ಬುದ್ಧಿ ಬರಬೇಕು. ಇನ್ನು ಮೇಲೆ ಇಂಥದ್ದು ನಾವು ಮಾಡಬಾರ್ದು ಅಂತಕ್ಕಂಥ. ಮತ್ತು ಕಾನೂನು ಇಂಥ ಕಠಿಣವಾದಂಥ ಕಾನೂನಿದೆ, ಬಹುಶಃ ಯಾರಿಗೂ ಆ ಕಾನೂನಿಂದ ಬಿಡುಗಡೆ ಆಗೋದಿಲ್ಲ. ನಾವು ರಾಜಕೀಯ ಯಾರಿಗೆ ಮಾಡೋಕ್ಕೂ ಹೋಗಿಲ್ಲ, ಮಾಡೋದು ನಾವು ಹೇಳಿದ್ದೇವೆ. ಇದು 16 ವರ್ಷದಿಂದ ನಡೆದಿದೆ ಅಂತ ಅದರಲ್ಲೇ ಬಂದಿದೆ. ಅಂದ್ರೆ ಅವ್ರ ಸರ್ಕಾರವೂ ಇತ್ತು, ಇವ್ರ ಸರ್ಕಾರವೂ ಇತ್ತು, ಈಗ ಬೇರೆ ವಿಚಾರ. ರಾಜಕೀಯ ಮಾಡೋದು ಪ್ರತಿಯೊಂದಕ್ಕೆ ಸರಿ ಇರೋದಿಲ್ಲ. ಮತ್ತು ಇದನ್ನ ರಾಜಕೀಯವಾಗಿ ಯಾರು ಬೆಳೆಸಬಾರ್ದು. ನೋ ಪ್ರಜ್ವಲ್ ಇರಲಿ, ಅದು ಅವ್ರ ಬಗ್ಗೆ ನಾವು ಮಾತಾಡೋದು. ಐ ಕ್ಯಾನ್ ಸ್ಪೀಕ್ ಸಂಬಡಿ ಯಾರು ಸ್ವಲ್ಪ ಇವರ ಇಲ್ಲ, ಅದನ್ನ ಮೊದಲೇ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿಯವರಿಗೆ ಎಲ್ಲ ಮೊದಲೇ ಗೊತ್ತಿತ್ತು, ಆದರೂ ಕೂಡ ವಿದೇಶಕ್ಕೆ ಹಾರಲಿಕ್ಕೆ ಪ್ರಜ್ವಲ್ ರೇವಣ್ಣ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಿಜೆಪಿಯ ಯಾವ ನಾಯಕರು ಕೂಡ ಇದ್ರ ಬಗ್ಗೆ ಯಾಕೆ ಮಾತನಾಡೋದಿಲ್ಲ, ಬಿಜೆಪಿಯ ಇತರೆ ಘಟಕಗಳಿಂದ ಪ್ರತಿಭಟನೆ ಯಾಕೆ ಮಾಡೋದಿಲ್ಲ ಅಂತ ಹೇಳಿ ಬಿಜೆಪಿಗೆ ಪ್ರಶ್ನೆ ಕೇಳಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ನೋಡಿ, ಇದೆಲ್ಲ ಪ್ರೊಸೆಸ್ ಇದೆ. ಕಾನೂನಿನ ಏನು ಪ್ರೊಸೆಸ್ ಇದೆ ಅದ್ರ ಪ್ರಕಾರ ಇವತ್ತು 2 ಪ್ರಕರಣ ಅವ್ರ ಮೇಲೆ ದಾಖಲಾಗಿದೆ. ಅದ್ರ ಮೇಲೆ ತನಿಖೆ ಕರೆಸಿದ್ದಾರೆ. SIT ಅವರಿಗೆ ಕಾಲಾವಕಾಶ ಕೊಟ್ಟಿದ್ದು ನಿನ್ನೆ 5:15 ತನಕ. ಅದು ಮೀರಿದ ಮೇಲೆ ಅವ್ರಿಗೆ ಬಂಧನ ಮಾಡಲಾಗಿದೆ. ನೋಡಿ, ನಾನಂತೂ ಡೇ 1ಇಂದ ಹೇಳ್ತಾ ಇದ್ದೀನಿ, ಇದು BJP ಅವರಿಗೆ ಗೊತ್ತಿದ್ದು ಕೂಡ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವರಿಗೆ ಗೊತ್ತಿದ್ದರೂ ಕೂಡ ಅವ್ರ ಪರವಾಗಿ ಪ್ರಚಾರ ಮಾಡಿದ್ದಾರೆ. ಈ ಎಲ್ಲ ಮಾಹಿತಿ ಇದ್ದರೂ ಕೂಡ ಅವರಿಗೆ ವಿದೇಶಕ್ಕೆ ಕಳಿಸೋಕ್ಕೆ ಫೆಸಿಲಿಟೇಟ್ ಕೂಡ ಮಾಡಿದ್ದಾರೆ. BJP ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಜವಾಬ್ದಾರಿ ಇಲ್ವಾ? ಯಾಕೆ ಈ ವಿಚಾರದಲ್ಲಿ ಮೈ ಮೇಲೆ ಎಣ್ಣೆ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ? ಇದೇ ಕೃತ್ಯ ಬೇರೆಯವ್ರು ಯಾರನ್ನ ಮಾಡಿದರೆ, ಬೇರೆ ಪಕ್ಷದವರು ಆಪೋಸಿಷನ್ನಲ್ಲಿ ಇರುವಂಥ ಯಾರಾದರೂ ಒಬ್ಬರು ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಏನಾಗ್ತಾಯಿತ್ತು?